ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸೋಷಿಯಲ್ ಮೀಡಿಯಾ ಕಾಮುಕರು ಕೊನೆಗೂ ಅರೆಸ್ಟ್ ಆಗಿದ್ದಾರೆ. ರುಕ್ಮಿಣಿ ವಸಂತ್ ಬಿಕಿನಿ ವಿಡಿಯೋ ಹಾಕಿದ್ದವರು ಅರೆಸ್ಟ್ ಆಗಿರೋದು. ಸೈಬರ್ ಕಮಾಂಡ್ ಪೊಲೀಸರಿಂದ 3 ಆರೋಪಿಗಳನ್ನ ಲಾಕ್ ಮಾಡಲಾಗಿದೆ. ಎಐ ಬಳಸಿಕೊಂಡು ರುಕ್ಮಿಣಿ ವಸಂತ್ ಅವರ ಬಿಕಿನಿ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದಂತಹ ಆರೋಪಿಗಳು ಈಗ ಅರೆಸ್ಟ್ ಆಗಿದ್ದಾರೆ. ರವಿಕುಮಾರ್ 24 ವರ್ಷದ ಯುವಕ, ಚಂದ್ರಕಾಂತ್, ರಂಜಿತ್ ಬಂಧಿತ ಆರೋಪಿಗಳು. ರವಿಕುಮಾರ್ ಬಾಗಲಕೋಟೆಯ ನಿವಾಸಿ, ರಂಜಿತ್ ಬೆಂಗಳೂರು ನಗರ ನಿವಾಸಿ, ಚಂದ್ರಕಾಂತ್ ಮೂಲತಃ ತೀರ್ಥಹಳ್ಳಿ ಯುವಕನಾಗಿದ್ದು ಬೆಂಗಳೂರಿನಲ್ಲಿ ವಾಸವಿದ್ದ. ಬಂಧಿತರೊಂದಿಗೆ ಕೃತ್ಯಕ್ಕೆ ಬಳಸಿದ್ದಂತ 3 ಮೊಬೈಲ್ಗಳನ್ನು ಕೂಡ ಖಾಕಿ ತಂಡ ವಶಕ್ಕೆ ಪಡೆದಿದೆ. ಎಐ ತಂತ್ರಜ್ಞಾನ ಬಳಸಿ ವಿಡಿಯೋ ಮತ್ತು ಫೋಟೋ ವೈರಲ್ ಮಾಡಿದಂತ ಆರೋಪಿಗಳು ಈಗ ಅಂಧರಾಗಿದ್ದಾರೆ. 3ರನ್ನ ಕೋರ್ಟ್ಗೆ ಹಾಜರುಪಡಿಸಿ ಪೊಲೀಸ್ ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗ್ತಾ ಇದೆ. ರುಕ್ಮಿಣಿ ವಸಂತ್ ಅವರು ಗ್ರೀನ್ ಕಲರ್ ಬಿಕಿನಿ ಹಾಕೊಂಡಿದ್ದಾರೆ ಅನ್ನೋ ರೀತಿಯಾಗಿ ಎಐ ತಂತ್ರಜ್ಞಾನವನ್ನ ಬಳಸಿ ಫೋಟೋಸ್ ಮತ್ತು ವಿಡಿಯೋ ಎಡಿಟ್ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ರು. ಸ್ವಿಮ್ಮಿಂಗ್ ಪೂಲ್ಗೆ ಇಳಿಯೋ ರೀತಿಯಾಗಿ ಆ ವಿಡಿಯೋ ಒಂದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ರುಕ್ಮಿಣಿ ವಸಂತ್ ಅವರು ಸೈಬರ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದ್ರು. ಸದ್ಯ ಈಗ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರವಿಕುಮಾರ್, ರಂಜಿತ್, ಚಂದ್ರಕಾಂತ್ 3ರನ್ನು ಕೂಡ ಬಂಧಿಸಿ ತೀವ್ರ ವಿಚಾರಣೆ ಮಾಡಲಾಗ್ತಾ ಇದೆ. ಈ ರೀತಿ ನಟ ನಟಿಯರಿಗೆ ಡೀಪ್ ಫೇಕ್ ಇರಬಹುದು ಅಥವಾ ಎಐ ಮೂಲಕ ಈ ರೀತಿಯಾಗಿ ಫೋಟೋಗಳನ್ನು ಎಡಿಟ್ ಮಾಡೋದು, ವಿಡಿಯೋ ಎಡಿಟ್ ಮಾಡೋದು ಇಂಥವು ಹೆಚ್ಚಾಗ್ಬಿಟ್ಟಿದ್ದಾವೆ. ಅದರಲ್ಲಿ ಒರಿಜಿನಲ್ ಯಾವುದು, ಎಐ ಯಾವುದು ಅಂತ ನಿಮಗೆ ಪತ್ತೆ ಹಚ್ಚೋದಕ್ಕಾಗಲ್ಲ. ಆ ಮಟ್ಟಕ್ಕೆ ಇಂಥ ಕಿಡಿಗೇಡಿಗಳು ಮಾಡ್ತಾರೆ. ಸದ್ಯ ರವಿಕುಮಾರ್, ರಂಜಿತ್, ಚಂದ್ರಕಾಂತ್ ರುಕ್ಮಿಣಿ ವಸಂತ್ ಅವರ ಬಿಕಿನಿ ವಿಡಿಯೋ ಎಐ ಮೂಲಕ ಏನು ವಿಡಿಯೋ ಮಾಡಿ ಹರಿಬಿಟ್ಟಿದ್ರು ಅವರನ್ನೀಗ ಅರೆಸ್ಟ್ ಮಾಡಲಾಗಿದೆ. ಮುಂದಿನ ಕ್ರಮ ಏನು ಅನ್ನೋದು ಗೊತ್ತಾಗಬೇಕಿದೆ. ಸದ್ಯ ಇನ್ನು ವಿಚಾರಣೆ ನಡೀತಾ ಇದೆ. ಇವರಷ್ಟೇನಾ ಅಥವಾ ಇವ್ರ ಜೊತೆಗೆ ಇನ್ನೂ ಯಾರಾದರೂ ಇದ್ದಾರಾ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ರೀತಿಯಾಗಿ ವಿಡಿಯೋ ಮಾಡಿ ಹರಿಬಿಡೋದಿರ್ಬೋದು. ಒಟ್ಟಿನಲ್ಲಿ ಅವ್ರಿಗೆ ಏನೋ ಒಂಥರ ಪಡ್ಡೆ ಹುಡುಗರ ಲಿಸ್ಟಿಗೆ ಸೇರ್ತಾರೆ ಇವರು. ನಟಿಯರ ಫೋಟೋಗಳನ್ನು ಅಥವಾ ವಿಡಿಯೋಗಳನ್ನು ಈ ರೀತಿ ಮಾಡೋದು, ಬೇರೆ ಬೇರೆ ರೀತಿಯಾಗಿ ಹ್ಯಾಶ್ಟ್ಯಾಗ್ ಬಳಸೋದು, ಆ ವಿಡಿಯೋಸ್ಗೆ ಕ್ಯಾಪ್ಷನ್ಸ್ ಹಾಕೋದು, ಅವ್ರು ಬಿಕಿನಿ ಹಾಕ್ಕೊಂಡಿದ್ರು ಬೇರೆ ಬೇರೆ ರೀತಿಯಾಗಿ ಅಶ್ಲೀಲವಾಗಿ ಅವರಿಗೆ ಮೆಸೇಜ್ ಮಾಡೋದು, ಇಂತಹ ಕಿಡಿಗೇಡಿಗಳನ್ನು ಸದ್ಯ ಈಗ ಪೊಲೀಸರು ಪತ್ತೆ ಹಚ್ತಾ ಇರೋದು. ರುಕ್ಮಿಣಿ ವಸಂತ್ ಅವರು ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸುಳಿವೇ ಸಿಗ್ತಾ ಇರಲಿಲ್ಲ ಇಷ್ಟು ದಿನ. ಬಟ್ ಈಗ ರವಿಕುಮಾರ್, ರಂಜಿತ್, ಚಂದ್ರಕಾಂತ್ 3ರು ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಈಗ ತೀವ್ರ ವಿಚಾರಣೆ ಮಾಡಲಾಗ್ತಾ ಇದೆ. ಏನು ಕ್ಲೂನೇ ಸಿಗ್ತಾ ಇರಲಿಲ್ಲ, ಯಾವ ಅಕೌಂಟಿಂದ ಈ ವಿಡಿಯೋವನ್ನ ಸೃಷ್ಟಿ ಮಾಡಲಾಗಿತ್ತು, ಯಾರು ಮೊದಲು ಪೋಸ್ಟ್ ಮಾಡಿದ್ದು ಅನ್ನೋದ್ರ ಬಗ್ಗೆ ಗೊತ್ತೇ ಆಗ್ತಾ ಇರಲಿಲ್ಲ. ಆದ್ರೀಗ ಪೊಲೀಸರು 3ರನ್ನ ಪತ್ತೆ ಹಚ್ಚಿದ್ದು ಅರೆಸ್ಟ್ ಮಾಡಿದ್ದಾರೆ. ಈ ಕೇಸಿಗೆ ಸಂಬಂಧಪಟ್ಟಂತೆ ಇನ್ನೂ ಯಾರಾದರೂ ಅರೆಸ್ಟ್ ಆಗ್ತಾರಾ? ಈ ಕೇಸಿಗೆ ಸಂಬಂಧಿಸಿದಂತೆ ಈಗ ಇವ್ರಿಗೇನು ಶಿಕ್ಷೆ ಆಗಬಹುದು ನೋಡೋಣ. ಯಾಕೆಂದರೆ ಇದೇ ರೀತಿಯಾಗಿ ರಮ್ಯಾ ಅವರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ರು, ವಿಜಯಲಕ್ಷ್ಮಿ ಅವರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ರು. ಆಗಾಗ ಕೆಲ ನಟಿಯರು ಈ ರೀತಿ ಕಂಪ್ಲೇಂಟ್ ಕೊಡ್ತಾನೆ ಇರ್ತಾರೆ. ಹಾಗಾಗಿ ಇವ್ರಿಗೇನು ಶಿಕ್ಷೆ ಆಗಬಹುದು ನೋಡೋಣ.